ಜೈಲಲ್ಲಿ ದರ್ಶನ್ಗೆ ಸಿಗ್ತಾ ಇರುವಂತಹ ಬಿಂದಾಸ್ ಲೈಫ್ ಬಗ್ಗೆ ಹಲವು ಪ್ರಶ್ನೆಗಳನ್ನ ಸಾರ್ವಜನಿಕರು ಈಗಾಗಲೇ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದರ್ಶನ್ ರಾಯಲ್ ಲೈಫ್ಗೆ ಪರಪ್ಪನಗ್ರಹಾರ ಜೈಲು ಸಾಕ್ಷಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಇದ್ದೇ ಇದೆ. ಮನಿ ಪವರ್ ಮಸಲ್ ಪವರ್ ಇದ್ರೆ ಯಾರು ಹೆಂಗ್ ಬೇಕಾದ್ರೆ ಏನನ್ ಬೇಕಾದ್ರೂ ದಕ್ಕಿಸಿಕೊಳ್ಳಬಹುದಾ ಅನ್ನೋದು ಪ್ರಶ್ನೆ. ದರ್ಶನ್ಗೆ ಪರಪ್ಪನಗ್ರಹಾರ ಜೈಲಲ್ಲಿ ರಾಜವೈಭೋಗ ರಾಯಲ್ ಟ್ರೀಟ್ಮೆಂಟ್, 4 ಚೇರು, 1 ಟೀಪಾಯ್, ಆ 4 ಜನ, ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಸ್ಟೈಲಿಶ್ ಆಗಿರುವಂತಹ ಕಾಫಿ ಮಗ್ಗು. ಸಿಗರೆಟ್ ಹೊಗೆ ಬಿಡ್ತಾ ಕಾಫಿ ಕುಡಿತಾ ಬಿಂದಾಸ್ ಲೈಫ್ ಅನ್ನ ಕೊಲೆ ಆರೋಪಿ, ರೇಣುಕಾಸ್ವಾಮಿ ಪ್ರಕರಣದ ಕೊಲೆ ಆರೋಪಿ ದರ್ಶನ್ ಲೀಡ್ ಮಾಡ್ತಾ ಇದ್ದಾರೆ. ಜೈಲು ಸೇರಿದ್ರು ಕೂಡ ದರ್ಶನ್ರ ಅಟ್ಟಹಾಸ ಕಮ್ಮಿ ಆಗಿಲ್ಲ. ಅದೇ ಗತ್ತು, ಅದೇ ದೌಲತ್ನಲ್ಲಿ ದರ್ಶನ್ ಹಸನ್ಮುಖಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಬಹಳ ಜನ ಹೇಳ್ತಾ ಇದ್ರು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತ. ಬಟ್ ಫೋಟೋ ಮಾತ್ರ ಬೇರೆಯದ್ದೇ ಸಾಕ್ಷಿಯನ್ನ ನುಡಿತಾ ಇದೆ. ಈ ಫೋಟೋ ಏನ್ ಗಮನಿಸ್ತಾ ಇದ್ದೀರಾ? ಈ ಫೋಟೋದಲ್ಲಿ ಆ ವ್ಯಕ್ತಿಯ ಮುಖದಲ್ಲಿ ಕಿಂಚಿತ್ತಾದ್ರೂ ಪಾಪ ಪ್ರಜ್ಞೆ ಇದೆಯಾ? ದುರ್ಬಿನ್ ಹಾಕೊಂಡು ಹುಡುಕಿದ್ರು ಕೂಡ ನಮಗಂತೂ ಪಾಪ ಪ್ರಜ್ಞೆ ಎಲ್ಲಿದೆ, ಲವಲೇಶ ಇದೆಯಾ ಅಂತ ಕೂಡ ಕಾಣಿಸ್ತಾ ಇಲ್ಲ. ಕೈಯಲ್ಲಿ ಕಾಫಿ ಮಗ್ಗು ನೋಡ್ತಾ ಇದ್ದೀರಾ, ಅದು ಬಹಳ ಸ್ಟೈಲಿಶ್ ಆಗಿದೆ. ನಾನು ಕೇಳ್ತಾ ಇದ್ದೆ ನಿವೃತ್ತ ಜೈಲಧಿಕಾರಿ ಒಬ್ಬರನ್ನ, ಸ್ಟೈಲಿಶ್ ಆಗಿರುವಂತಹ ಕಾಫಿ ಮಗ್ಗೆಲ್ಲ ಅಲೋವೆನ್ಸ್ ಕೊಟ್ಬಿಟ್ಟಿದ್ದಾರೆ, ಅಷ್ಟೊಂದು ಅಪ್ಗ್ರೇಡ್ ಆಗಿದೆಯಾ ಜೈಲು ಅಂತ. ಅವ್ರು ಹೇಳ್ತಾ ಇದ್ರು ಎಲ್ಲಾ ವಿಚಾರಣಾಧೀನ ಕೈದಿಗಳಿಗೆ ಸ್ಟೀಲ್ ಮಗ್ಗನ್ನ ಕೊಡ್ತಾರೆ, ಬಟ್ ಇದೆಯಲ್ಲಿ ಹೇಗೆ ಬಂತು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ಇನ್ನೊಂದು ಕೈಯಲ್ಲಿ ನೋಡ್ತಾ ಇದ್ದಾರೆ ಸಿಗರೇಟು, ಮತ್ತೆ ಯಾವುದೋ ಒಂದು ಶೂಟಿಂಗ್ ಸೆಟ್ಟಲ್ಲಿ ಕೂತಿರೋ ರೀತಿ ರೌಡಿಗಳ ಜೊತೆಗೆ ಕೂತ್ಕೊಂಡಿದ್ದಾರೆ. ಪಕ್ಕದಲ್ಲಿರುವಂತಹ ವ್ಯಕ್ತಿ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ರೆ ಕೈಯಲ್ಲಿ ಖಡ್ಗ. ಒಬ್ಬ ವಿಚಾರಣಾಧೀನ ಕೈದಿಯನ್ನ ಒಳಗಡೆ ಸೇರಿಸ್ಕೊಳ್ಬೇಕಾದ್ರೆ ಆತ ಧರಿಸಿರುವಂತಹ ಪ್ರತಿ ಆಭರಣಗಳನ್ನ ಕೂಡ ಸೀಸ್ ಮಾಡ್ತಾರೆ. ಆತ ನೆಕ್ಸ್ಟ್ ಆಚೆ ಬಂದಾಗ ಆತನಿಗೆ ಅದನ್ನು ವಾಪಸ್ ಕೊಡೋ ಕೆಲಸ ಆಗುತ್ತೆ, ಇದೇ ಜೈಲಿನ ಮ್ಯಾನ್ಯುಯಲ್ ಹೇಳೋದು. ಆದರೆ ಇಲ್ಲೂ ಕೂಡ ಮೂಲಭೂತವಾಗಿ ಅದರ ಉಲ್ಲಂಘನೆ ಆಗಿದೆ ಅನ್ನೋದಕ್ಕೆ ಅವರ ಕೈಯಲ್ಲಿರುವಂತಹ ಖಡ್ಗ ಸಾಕ್ಷಿಯನ್ನ ನುಡಿತಾ ಇದೆ. ಕೈಯಲ್ಲಿ ಖಡ್ಗ, ಈ ಕಡೆ ಸಿಗರೇಟು, ಇನ್ನೊಂದು ಕಡೆ ಕಾಫಿ, ಓಪನ್ ಏರ್ ಟ್ರೀಟ್ಮೆಂಟು. ಇನ್ನೇನು ಬೇಕು ರಾಯಲ್ ಲೈಫ್ ಲೀಡ್ ಮಾಡೋದಕ್ಕೆ? ಇನ್ನು ಹೆಂಗೆ ಸಾಧ್ಯ ಆಗುತ್ತೆ? ಜೈಲಿನಲ್ಲಿ ಪರಿವರ್ತನೆ ಆಗೋದು, ಮನೆ ಪರಿವರ್ತನೆ ಕೇಂದ್ರ ಅಂತೆಲ್ಲ ಹೇಳೋದಕ್ಕೆ ಏನಾದರೂ ಅರ್ಥ ಇದೆಯಾ? ಸಿಸ್ಟಮ್ ಬಗೆಗಿನ ಮಾಕರಿ ಅಲ್ಲದೆ ಇನ್ನೇನಿದು? ಸಿಸ್ಟಮ್ ಬಗೆಗಿನ ಅಣಕ ಅಲ್ಲದೆ ಇದೇನಿದು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ವಿಚಾರಣಾಧೀನ ಕೈದಿಯ ಕೈಯಲ್ಲಿ ಖಡ್ಗ ಇದೆ, ಬಹಳ ರಾಯಲ್ ಆಗಿ ಅವ್ರ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಇನ್ನು ಪರಪ್ಪನಗ್ರಹಾರ ಜೈಲಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವ್ರನ್ನ ಇರಿಸುವಂತಹ ಅಗತ್ಯತೆ ಆದರೂ ಏನಿತ್ತು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರು ಸಾಮಾನ್ಯವಾಗಿ ಕಾಡುತ್ತೆ. VVIP ಟ್ರೀಟ್ಮೆಂಟ್ಗೆ ಫುಲ್ ಸ್ಟಾಪ್, ಪರ್ಮನೆಂಟ್ ಫುಲ್ ಸ್ಟಾಪ್ ಅನ್ನು ಯಾಕೆ ಇಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಕಾಡುತ್ತೆ. ಮಮತಾ, ನಿಜ, ಒಮ್ಮೆ ಜೈಲು ಸೇರಿದ ಬಳಿಕ ಎಲ್ಲವೂ ಕೂಡ ಅವ್ರಿಗೆ ಒಂದು ರೀತಿ ಕುಲ್ಲಂಕುಲ್ಲ. ಹಣ ಒಂದಿದ್ರೆ ಏನು ಬೇಕಾದರೂ ಪರಪ್ಪನಗ್ರಹಾರ ಜೈಲು ಹಾಗೂ ರಾಜ್ಯದ ಇತರ ಜೈಲುಗಳಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಬಿಡುಗಡೆಯಾದಂತಹ ಈ ಒಂದು ಫೋಟೋವೇ ಸಾಕ್ಷಿ. ಕೊಲೆ ಆರೋಪವನ್ನು ಹೊತ್ತಂತಹ ವ್ಯಕ್ತಿ, ಅದು ಕೂಡ ಭೂಗತ ಲೋಕದ ನಂಟಿದ್ದಂಥವರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡುವ ಅವಶ್ಯಕತೆಯಾದರೂ ಏನಿತ್ತು? ಯಾಕಂತ ಹೇಳಿದ್ರೆ ಅವ್ರಿಗೆ ಈಗಾಗಲೇ ಸಾಕಷ್ಟು ಕ್ರಿಮಿನಲ್ ಹಿನ್ನೆಲೆ ಇದೆ, ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ, ಕೊಲೆ ಯತ್ನ ಸೇರಿದಂತೆ 16 ಕೇಸ್ಗಳಿದ್ದಾವೆ, ಅವ್ರಗಳ ಮೇಲೆ ಕೋಕಾ ಕಾಯ್ದೆಯನ್ನು ಹಾಕಲಾಗಿದೆ. ಇಂಥವರ ಜೊತೆ ದರ್ಶನ್ ಕುಳಿತು ಹರಟೆಯನ್ನು ಹೊಡಿತಿದ್ದಾರೆ. ಅದು ಕೂಡ ಒಂದು ರೀತಿ ಒಳ್ಳೆ ಲಾನನ್ನು ಹೊಂಚ್ಕೊಂಡಿದ್ದಾರೆ ಇವರ ಡಿಸ್ಕಷನ್ ಏನಿದೆ ಇದನ್ನು ಮಾಡೋದಕ್ಕೆ. ಈಗ ಈ ಫೋಟೋ ಏನಿದೆ ಇದು ಯಾವತ್ತು ತೆಗೆದಿತ್ತು ಅಂತೇಳಿ ನಿಖರವಾಗಿ ಹೇಳೋದಕ್ಕಾಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಪ್ರತಿದಿನ ಇವ್ರ ರೊಟೀನ್ ಇದೆ. ಅಂದರೆ ಈ ಇಬ್ಬರು ಕೂಡ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ಇದೇ ರೀತಿಯಾಗಿ ಕುಳಿತುಕೊಂಡು ಕಾಫಿಯನ್ನು ಹೀರ್ತಾ ಅದ್ರ ಜೊತೆಗೆ ಸಿಗರೇಟನ್ನು ಸೇರ್ತಾ ಹೀಗೆ ಕಾಲ ಕಳೀತಾರೆ ಅನ್ನೋದು ಅಲ್ಲಿಂದ ನಮಗೆ ಬಂದಂತಹ ಮಾಹಿತಿ. ಹೀಗಾಗಿ ಪ್ರತಿದಿನ ಇವರು ಇದೇ ರುಟೀನನ್ನು ಮಾಡ್ಕೊಳ್ಳೋದೇ ಆದರೆ ಜೈಲಿನಲ್ಲಿ ದುಡ್ಡಿದ್ದಂಥವರಿಗೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಫೋಟೋವೇ ನಿದರ್ಶನ. ಜೈಲಿನ ಅಧಿಕಾರಿಗಳು ನೆಪಕ್ಕಷ್ಟೇ ಅವ್ರಿಗೆ ಮಾಮೂಲಿಯನ್ನು ಕೊಡ್ತಾರೆ, ಅದಾದ ಬಳಿಕ ಇವ್ರಿಗೆ ಈ ರೀತಿಯಾದಂತಹ ಒಂದು ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಮಮತಾ, ಅಲ್ಲಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಈ ಖಡ್ಗ, ಕಿವಿಯೋಲೆ ಇವನ್ನೆಲ್ಲ ಧರಿಸೋದಕ್ಕೆ ಅವಕಾಶ ಇಲ್ಲ. ಅದ್ರ ಜೊತೆಗೆ ಮಣಿ, ಚೈನು ಈ ತರಹದ್ದನ್ನು ಯಾವ ಹೆಣ್ಣು ಮಕ್ಕಳಿಗೆ ಯಾರು ಮಹಿಳಾ ಕೈದಿಗಳಿರ್ತಾರೋ ಅಂಥವ್ರಿಗೆ ಅವರ ಧಾರ್ಮಿಕ ಸೂತ್ರಗಳು ಅಥವಾ ಈ ಧಾರ್ಮಿಕ ಪ್ರತಿನಿಧಿಸ್ತಕ್ಕಂತಹ ತಾಳಿ ಇರ್ಬೋದು, ಕುಂಕುಮ ಇರ್ಬೋದು, ಈ ಥರದನ್ನು ಧರಿಸೋದಕ್ಕೆ ಅವಕಾಶ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ರೀತಿಯಾದಂತಹ ಆಭರಣಗಳನ್ನು ಧರಿಸೋದಕ್ಕೆ ಅವಕಾಶ ಇಲ್ಲ. ಇಷ್ಟಿದ್ರೂ ಕೂಡ ದರ್ಶನ್ಗೆ ಆ ಖಡ್ಗವನ್ನು ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ?
ದರ್ಶನ್ನ ಹಣವನ್ನು ಕೊಡದೆ ಇದನ್ನೆಲ್ಲ ಆರಾಮಾಗಿ ಈತನನ್ನ ಈ ರೀತಿಯಾಗಿ ಇರಿ ಅಂತೇಳಿ ಈಗ ಬಿಟ್ಟಿದ್ದಾರ? ನಿಜಕ್ಕೂ ಜನರಲ್ಲಿ ಕಾಡ್ತಕ್ಕಂತಹ ಪ್ರಶ್ನೆ, ದುಡ್ಡಿದ್ರೆ ಜೈಲಲ್ಲಿ ಏನು ಬೇಕಾದರೂ ಆಗುತ್ತೆ ಅಂತೇಳಿ ಕಷ್ಟಪಟ್ಟು ಇನ್ವೆಸ್ಟಿಗೇಷನನ್ನು ಮಾಡಿ ಇವ್ರನ್ನ ಒಳಗೆ ಕಳಿಸುವ ಕೆಲಸವನ್ನು, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವ ಕೆಲಸವನ್ನು ಪೊಲೀಸರು ಮಾಡಿದರು. ಆದರೆ ಆ ಪೊಲೀಸ್ ಇಲಾಖೆ ಇವತ್ತು ಏನಾದರೂ ಈ ರೀತಿಯಾದಂತಹ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ನಾವು ಮಾಡಿದಂತಹ ಕೇಸು ನಾವು ಎಷ್ಟೇ ಮಾಡಿದ್ರು ಇದು ಇಷ್ಟೇ ಆಗೋದು ಅಂತೇಳಿ ಅವ್ರಿಗೂ ಒಂದು ರೀತಿ ನಿರಾಸೆ ಆಗೋದಂತೂ ಗ್ಯಾರಂಟಿ. ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಇನ್ನು ಈ ಫೋಟೋ ನೋಡ್ತಾ ಇರುವಂತಹ ಸಾರ್ವಜನಿಕರಿಗೆ ಇನ್ನೂ ಕೆಲವು ಪ್ರಶ್ನೆಗಳಿರ್ಬೋದು. ಏನು ಮಾತಾಡ್ತಾ ಇರ್ಬೋದು? ನಟೋರಿಯಸ್ ರೌಡಿ ಜೊತೆಗೆ ಒಬ್ಬ ನಟನಿಗೆ ಏನು ಮಾತುಕತೆ ಏನಿರುತ್ತೆ? ಕೊಲೆ ನೀನು ಹೆಂಗೆ ಮಾಡಿದೆ, ನೀನು ಹೆಂಗೆ ಸಿಕ್ಕಾಕೊಂಡೆ, ಹೆಂಗೆ ಆಚೆ ಬಂದೆ ಅಂತ ಏನಾದರೂ ಡಿಸ್ಕಷನ್ನ? ಏನು ಗೊತ್ತಿಲ್ಲಪ್ಪ, ಜನಕ್ಕೆ ಇರುವಂತಹ ಪ್ರಶ್ನೆ ಇದು. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನನ ಜೊತೆಗೆ ದರ್ಶನ್ ಕಾಣಿಸ್ಕೊಂಡಿರುವಂತಹ ಫೋಟೋ. ಇನ್ನೊಂದು ಕಡೆಗೆ ಈ ಪ್ರಕರಣದ ರೇಣುಕಾಸ್ವಾಮಿ ಪ್ರಕರಣದ A11 ಆಗಿರುವಂತಹ ದರ್ಶನ್ ಆಪ್ತ ಅಂದ್ರೆ ಮ್ಯಾನೇಜರ್ ನಾಗರಾಜು ಕೂಡ ಆ ಫೋಟೋದಲ್ಲಿ ಇದ್ದಾರೆ. ಸಿಗರೇಟ್ ಸೇದ್ತಾ, ಕಾಫಿ ಕುಡಿತಾ ಅಲ್ಲಿ ಆರಾಮ್ಸೆ ಹರಟೆ ಹೊಡಿತಾ ಇರೋದು ಕಂಡು ಬಂದಿದೆ. ಮನೆಯೂಟ ಕೇಳಿದವನಿಗೆ ಸಿಗರೆಟ್ ಭಾಗ್ಯವನ್ನ ಕೊಡ್ಲಾಯ್ತಾ? ಹಾಗಾದ್ರೆ ಬೇಕಾಬಿಟ್ಟಿಯಾಗಿ ಸ್ಮೋಕಿಂಗ್ ಝೋನ್ ಅಲ್ಲದೇ ಇದ್ರೂ ಕೂಡ ಲಾನ್ ನಲ್ಲಿ ಕೂಡ ಸಿಗರೆಟ್ ಸೇರೋದಕ್ಕೆ ಅವಕಾಶ ಇದೆಯಾ? ವಿಗಿಲ್ಲದ ಲುಕ್ ನಲ್ಲಿ ಚೇರ್ ಮೇಲೆ ಕೂತು ಮಾತುಕತೆಯನ್ನ ನಡೆಸ್ತಾ ಇರೋದು. ಅದೇ ಏನ್ ಮಾತುಕತೆ? ಈಗ ಫಿಲ್ಮ್ ಸ್ಟಾರ್ಸ್ಗಳ ಜೊತೆಗೆ, ಕೋ ಆಕ್ಟರ್ ಜೊತೆಗೆ ಎಲ್ಲ ಮಾತುಕತೆ ಅಂದ್ರೆ ಫಿಲ್ಮ್ ರಿಲೇಟೆಡ್ ಇರುತ್ತೆ. ಒಬ್ಬ ನಟೋರಿಯಸ್ ರೌಡಿ ಶೀಟರ್ ಜೊತೆಗೆ ಕೂತ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಏನ್ ಡಿಸ್ಕಷನ್ ಇರುತ್ತೆ? ನೀವು ಯಾವ ಮೂವಿ ನೋಡ್ತೀರಾ, ಏನ್ ಕತೆ ಅಂತೆಲ್ಲ ಕೇಳೋದಿರುತ್ತಾ? ಅಥವಾ ಯಾವ್ಯಾವ ಕೊಲೆ ಮಾಡಿದೆ, ರೌಡಿ ಶೀಟರ್ ಪಟ್ಟ ಹೆಂಗ್ ಬಂತು, ನೆಕ್ಸ್ಟು ರೀಸೆಂಟಾಗಿ ಆಗಿದ್ದ ಕೊಲೆ ಯಾವುದು ಅಂತೆಲ್ಲ ಬಿಂದಾಸಾಗಿ ನಗ್ನಗ್ತಾ ಮಾತುಕತೆ ಆಗಿತ್ತು ಹೌದಾ ಅನ್ನೋದು ಪ್ರಶ್ನೆ ಇಲ್ಲಿ. ಇಂಥವ್ರ ಜೊತೆಗೆ ಸ್ನೇಹವನ್ನು ಸಂಪರ್ಕ ಮಾಡುವಂತಹ ನಟರ ಬಗ್ಗೆ ಸಹಜವಾಗಿ ಸಾರ್ವಜನಿಕವಾಗಿ ಒಂದಷ್ಟು ಸಂಶಯ, ಅನುಮಾನ, ಅಭಿಮಾನ ಇರೋರು ಹೇಳ್ಬೋದು. ಇದನ್ನು ಕೂಡ ಅವ್ರು ವಾದಿಸ್ಕೊಂಡು ಮಾತಾಡ್ಬೋದು. ತಪ್ಪೇನು? 24 ಗಂಟೆ ನಿಮ್ಮ ಪ್ರಕಾರ ಸೆಲ್ಲಲ್ಲೇ ಇರಬೇಕಾ ಅಂತ ಅಲ್ಲ, ಅದಲ್ಲ ವಿಷಯ. ಜೈಲಿಗೆ ಹಾಕಿರೋದು ಯಾಕೆ, ಜೇಸಿಗೆ ಕಳಿಸಿರೋದು ಯಾಕೆ? ಅಟ್ ಲೀಸ್ಟ್ ಮನ ಪರಿವರ್ತನೆ ಆಗಬಹುದು ಅನ್ನೋ ನಿರೀಕ್ಷೆ.